ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಟೊಮೆಟೊ ದೋಸೆ. ಸಾಫ್ಟಾಗಿ, ಗರಿಗರಿಯಾಗಿ, ರುಚಿಯಾಗಿ ಚೆನ್ನಾಗಾಗತ್ತೆ. ಟೊಮೆಟೊ ದೋಸೆ ಮಾಡೋದಕ್ಕೆ ನಾನು ಅಕ್ಕಿ ನೆನೆಸಿಟ್ಟಿದ್ದೀನಿ. ನಾನು ಮಧ್ಯಾಹ್ನ ನೆನೆಸಿಟ್ಟಿದ್ದೀನಿ, ರಾತ್ರಿ ರುಬ್ಕೋತೀನಿ. 1 ಪಾವು ಅಕ್ಕಿಗೆ 1/4 ಪಾವು ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ. ಅದ್ರ ಜೊತೆಗೆ ಸಪ್ರೇಟಾಗಿ 3 ಒಣಮೆಣಸಿನ್ಕಾಯಿ ನೆನೆಸಿಟ್ಟಿದ್ದೀನಿ. ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಿಟ್ಕೊತೀನಿ. ಇದಿಷ್ಟು ಒಟ್ಟಿಗೆ ಹಾಕೋಕ್ಕಾಗಲ್ಲ ಅಂತ ಒಂದು ಅರ್ಧದಷ್ಟು ರುಬ್ತಾಯಿದ್ದೀನಿ. ಇದು ನೋಡಿ ಟೊಮೆಟೊ ಒಂದು 4 ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹಸಿ ಶುಂಠಿ ನೆನೆಸಿಟ್ಕೊಂಡಿರೋಂಥ ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ. ಒಟ್ಟಿಗೆ ಆಗೋಲ್ಲ ಅಂತ ನಾನು 2 ಸಾರಿ ರುಬ್ಕೋತೀನಿ. ಇದಕ್ಕೆ ಅಕ್ಕಿ ಸೊಸೈಟಿ ಅಕ್ಕಿ ತೊಗೋಬೋದು, ಇಲ್ಲಾಂದರೆ ಅಂಗಡೀಲಿ ಸಿಗೋವಂಥ ಇಡ್ಲಿ ದೋಸೆ ಮಾಡೋವಂಥ ಅಕ್ಕಿ ನಾನು ಹಾಕಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಕಲಿಸ್ಬಿಟ್ಟು ರಾತ್ರಿ ಎಲ್ಲ ಇಡಬೇಕು. ಉಕ್ಕು ಬರಬೇಕು ಹಿಟ್ಟು ಉಕ್ಕು ಬಂದ್ರೇ ದೋಸೆ ಚೆನ್ನಾಗಾಗತ್ತೆ. ಹಿಟ್ಟು ಉಕ್ಕು ಬಂದಿಲ್ಲ ಅಂದರೆ ದೋಸೆ ಗಟ್ಟಿ ಇರುತ್ತೆ, ಸಾಫ್ಟಾಗಿ ಆಗೋಲ್ಲ. ಫುಲ್ ನೈಟು ಈ ರೀತಿ ಇಡಬೇಕು ಉಕ್ಕು ಬರೋದಕ್ಕೆ. ಸ್ವಲ್ಪ ಬೆಚ್ಚಗಿರೋಂಥ ಜಾಗದಲ್ಲಿ ಇಟ್ಟರೆ ಉಕ್ಕು ಬರುತ್ತೆ. ನೋಡಿ ಬೆಳಗ್ಗೆಗೆ ನನಗೆ ಹಿಟ್ಟು ಚೆನ್ನಾಗಿ ಉಕ್ಕು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಬಂದಿಲ್ಲ ಅಂದ್ರೂ ಸ್ವಲ್ಪ ಆದರೂ ಉಕ್ಕು ಬರಬೇಕು, ಆವಾಗ ದೋಸೆ ಸಾಫ್ಟಾಗಿ ಗರಿಗರಿಯಾಗಿ ಆಗುತ್ತೆ. ಈಗ ಉಕ್ಕು ಬಂದಿರೋ ಹಿಟ್ಟನ್ನು ಈ ರೀತಿ ಸರಿಯಾಗಿ ಕಲಿಸ್ಕೋಬೇಕು. ನೋಡಿ ಈ ಹದ ಇರಬೇಕು, ಅಥವಾ ಹಿಟ್ಟೇನಾದ್ರು ನಿಮಗೆ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನಾನು ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸವರ್ಕೊಂಡು ಮೇಲೆ ಸ್ವಲ್ಪ ನೀರನ್ನು ಈ ರೀತಿ ಹಾಕಿ ಅದನ್ನು ಸರಿಯಾಗಿ ಈ ರೀತಿ ಸವರ್ಕೋಬೇಕು. ಆವಾಗ ದೋಸೆ ಈ ರೀತಿ ಮಾಡೋದ್ರಿಂದ ದೋಸೆ ಕೆಂಪಗೆ ಗರಿಗರಿಯಾಗಿ ಬರುತ್ತೆ. ಯಾವುದೇ ದೋಸೆ ಮಾಡುವಾಗಲೂ ಈ ರೀತಿ ಮಾಡಬೇಕು. ಗರಿಗರಿಯಾಗಬೇಕು ಅಂದರೆ ಕೆಂಪಗೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಟೊಮೆಟೊ ದೋಸೆ ರೆಡಿ ಇದೆ. ಇದಕ್ಕೆ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು. ನೋಡಿ ಗರಿಗರಿಯಾಗಿ ಟೊಮೆಟೊ ದೋಸೆ ರೆಡಿ ಇದೆ. ಇದು ಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.